ಮಾಡಿದಲ್ಲ ಅಜ್ಜಿ. ಓ ಅಜ್ಜಿ. ಯಾರಜ್ಜಿ? ಬಾಜಿ. ಬಾಜಿಯ? ಮತ್ತೆ ಚಟ್ನಿ ಅಂತ ಇಲ್ವ ಮಗ? ಬರೀ ಬಾಜಿಯ? ಅಲ್ವಾಜಿ. ಮತ್ತೆ ಬಾರಿತ್ತ. ಓ ಬಾರಿತ್ತ. ಎಂತ ಜನ ಮರಕ್ಕೆ ಬಾಗ ಹಾಕಿದ್ರು ಅಲ್ಲ ಜಾತ್ರೆ ಅಂತೇಳಿ ಬೇಗ ಇತ್ತ ಬಾರ. ಎಲ್ಲಿ ಬರುವುದೇ? ಈಗ ಬನ್ನಿ, ಈಗ ಬನ್ನಿ. ನೀ ಅಲ್ಲಿ ಮೇಲಿದ್ದೆ ಮರಕ್ಕೆ, ನಾ ಕೆಳಗಿದ್ದೆ. ಕೈ ಕೊಡ್ತೇನೆ. ನೀ ಬಾಳ ಜನರಿಗೆ ಕೈ ಕೊಟ್ಟಿರುವೆ. ಹಾಗಲ್ಲ, ನಾ ಯಾರಿಗೂ ಕೈ ಕೊಡ್ಲಿಲ್ಲ ಇವತ್ತವರೆಗೂ. ನಾನು ಕೊಡಲಿಲ್ಲ. ಹಾಗಲ್ಲ, ಆಡಿದ ಮಾತು ತಪ್ಪುದಿಲ್ಲ. ನಾವೆಲ್ಲ ಗೊತ್ತುಂಟ ನಿನ್ಗೆ ಅಜ್ಜಿ. ಹಾಗಲ್ಲ, ಮತ್ತೆ ಕೈ ಹಿಡಿತೇನೆ ಬನ್ನಿ ಅಂತ. ಎಲ್ಲಿ ಬರುವುದೇ? ಈಗ ಬನ್ನಿ. ಹೀಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಬ್ರು ತಲೆ ಮೇಲೆ ಹಾಕ್ಬಿಡ್ತೇನೆ ನಾನು. ಯಾರು? ಇಲ್ಲಿ ಓಡಾಡ್ತಿದ್ರಲ್ಲ ಇಬ್ರು. ಅವರೇ ಒಬ್ಬ ಅಲ್ಲೇ ಇದ್ರೆ ಅವ್ರ ತಲೆ ಮೇಲೆ ಹಾಕ್ಬಿಡ್ತಾನೆ. ಒಂದ್ರಲ್ಲಿ ವಿಶ್ವಾಸ ಉಂಟು, ನಾನು ಕೈ ಬಿಡುದಿಲ್ಲ ಅವರು. ನಾ ಹೇಳ್ತೆ, ನಾ ಹೇಳ್ರ ಮೇಲೆ ಹೇಳ್ಕೋ. ಮೊದ್ಲು ಹೇಳಿದ್ರೆ ನಿನ್ನೆ ಹೇಳಿದ್ರೆ ಹಾಕ್ಬಿಡ್ತೇನೆ. ಮೊನ್ನೆ ಹೋಗುದು ಮರೈತಿ. ಅಣ್ಣ ನೀವು ಸುಮ್ಮನೆ ಯಾವತ್ತು ಹೇಳ್ಕೊಡೆ ನೀಗ ಹಂಗಾಟ್ ಬಿದ್ದೇನಿಲ್ಲ ಮತ್ತೆ. ಓ ಎಪ್ಪಕ್ಕೆ ಅವ್ರೆ ಅಜ್ಜಿ. ಮಗ, ಓ ನನ್ ಗದ್ದದ್ ನೀನೇ ಹೌದು ಮಗ. ಓ ಚಂದಿದ್ದೆ ಮರೈತಿ. ನಿಂಗೆ ಅಣ್ಣ ತಮ್ಮ ಯಾರಿದ್ದ? ಇದ್ರು. ಅವ ಒಬ್ಬ ವಿಜಯ್ ಎಂತಿದ್ದ. ಅವನು ನೋಡ್ತೀನಿ ನೋಡಕ್ಕೆ ಇದು ನಿನ್ನ ಹೆಸರು? ನನ್ನ ಹೆಸರ ಜಲಜ. ಜಲಜ್ಞ ಮಗ. ಓ ಮದ್ವೆ ಆಯ್ತಾ? ಮದುವೆ ಆಗ್ಲಿಲ್ಲ ಅಜ್ಜಿ. ಆಗ್ಲಿಲ್ವಾ? ಆಗ್ಲಿಲ್ಲ, ಆಗ್ಲಿಲ್ಲ. ಸರಿ. ಮಕ್ಳು ಎಷ್ಟು ಮಗ? ಶಿಶಿ ಮದುವೆ ಆಗದೆ ಮಕ್ಕಳು ಆಗ್ತಾರ? ಮದುವೆ ಆಗ್ಲಿಕ್ಕೂ ಮಕ್ಕಳಾಗ್ಲಿಕ್ಕೂ ಎಂತ ಸಂಬಂಧವೇ? ಯಾಕೆ? ಕೊಡುವ ಶಿವ ಬಡವನಲ್ಲ, ಅವ ಕೊಡ್ತಾ ಇರ್ತ. ಪಡೆಯುವಲ್ಲ ನಾವು ಜಾಗ್ರತೆ ಮಾಡ್ಕೊಳ್ಬೇಕೇ ಬಿಟ್ರೆ ಅವು ಕೊಡ್ತಿರ್ತ. ಅದಕ್ಕೆ ಮಾಡ್ಕೊಂಡಿದ್ದೀಯಾ? ಅಂದ್ರೆ ನಿನ್ ಮದ್ವೆ ಮದ್ವೆ ಆಗ್ಲಿಲ್ಲ. ಆಗಿಲ್ವಾ? ಅಜ್ಜಿ, ನಿಮ್ಮನ್ನ ಈಗ ಕರೆದದ್ದೆ ನಾನು ಹೌದು ಅಂತ ಆದ್ರೆ ಕರೆಸಿಕೊಂಡು ಹೋಗ್ಬೇಡ. ಅವ್ರು ಕರ್ದದ್ ನೀನಾದ್ರೂ ಕಷ್ಟೋರು ಬೇರೆ. ಕಷ್ಟೋರು ಯಾರು ಮಗ? ನಮ್ಮ ನಮ್ಮ ಪಾಪ ಅವ್ರಿಗೂ ನನ್ನಷ್ಟೇ ವಯಸ್ಸಾಯ್ತಲ್ಲ, ಕೂತ್ಕೊಂಡು ಮಾತಾಡ್ಲಿಕ್ಕೆ ಯಾರು ಇಲ್ಲ. ಕರ್ದೋ ಏನು? ಹೌದಲ್ಲ ಅಜ್ಜಿ. ಮತ್ತೆ ನನ್ನ ಅಮ್ಮ ಅಂತ ಹೇಳಿದ್ರೆ ಹೆತ್ತ ಅಮ್ಮ ಅಲ್ಲ. ಹೆತ್ತಮ್ಮ ಇಲ್ವಾ? ತುತ್ತು ಕೊಟ್ಟ ಅಮ್ಮ. ಮುತ್ತು ಕೊಟ್ಟಮ್ಮ? ಮುತ್ತು ಕೊಟ್ಟಿದ್ದಲ್ಲ, ತುತ್ತು ಕೊಟ್ಟ ಅಂದ್ರೆ ಉಪ್ಪು ಅನ್ನ ಕೊಟ್ಟಿದ್ದ ಅಮ್ಮ. ಅಯ್ಯೋ ದೇವ್ರೆ, ಎಂತ ಹೆಂಗಸೆ ಮರಕ್ಕೆ ಅವರು. ಯಾಕೆ? ಬರೀ ಉಪ್ಪನ್ನು ಕೊಟ್ಟಿದ್ದ? ಹಾಗಲ್ಲ, ಒಂಚೂರು ಉಪ್ಪಿನಕಾಯಿ ಹಾಕಲಿಲ್ಲ ಮಗ. ಸಾಕಿದ ಅಮ್ಮ, ನಮ್ಗೆ ಸಂಬಳ ಕೊಡುವವರು. ಓ ಅಂದ್ರೆ ಒಡಕ್ಕೆ ಎಂತ ಅಕ್ಕ ನಿಮ್ಗೆ ಅನುಕೂಲ ಆಯ್ತು ಕೊಟ್ಕೊಳ್ಲಿಕ್ಕಲ್ಲ. ಆಯ್ತು ಯಾವಾಗ ಬೇರೆ ಬರ್ತದೆ, ಯಾವಾಗ ಸಿಗ್ತದೆ ಅಂತೇಳಿ ಇರ್ಲಿ. ಅಜ್ಜಿ ಅವ್ರು ಕಟ್ಟಿದ್ದ ಹೇಳಿ ಮಗ. ಹೀಗೆ ಬನ್ನಿ, ಹೀಗೆ ಬನ್ನಿ. ಅಜ್ಜಿ, ಮೊದಲಾಗಿ ವಂದಿಸಿಕೊಂಡೆ. ಒಳ್ಳೆದಾಗ್ಲಿ ಮಗ. ನೀವು ನಿಂತು ತಣಿಬಾರ್ದು, ನಿಂತು ತಣಿಬಾರ್ದು. ನಿಂತು ತೊಳೆದದ್ದು ಅಲ್ವೇ? ತೊಳೆದೇ ನಿಂತದ್ದು ಮತ್ತು ಆಯಾಸ ಆಗ್ತದೆ ಅಂತ ಏನ್ ಮಾಡೋದು? ನಿಮಗಾಗಿ ಕಾದಿದೆ ಆಸನ. ನಾನ್ ಕೂತ್ಕೊಳ್ಳೋದಿಲ್ಲ. ಯಾಕೆ? ನಂಗೆ ಸುಟ್ಕೊಳ್ಳುವ ಆಸೆ ಇಲ್ಲ. ಕಾದಿದೆ ಆಸನ ಅಂದ್ಯಲ್ಲ, ಕೂತ್ಕೊಂಡು ಹಿಂಬದಿ ಸುಟ್ಕೊಳ್ಬೇಕು ಅಂತ ಹಾಕುವಂತು. ಹಾಗಲ್ಲ ಅಜ್ಜಿ, ಮತ್ತೆ ಅತಿಥಿ ಅಭ್ಯಾಗತರಿಗಾಗಿ ಕಾಯ್ದಿರಿಸಿದ ಆಸನ. ಓ, ಕಾದಿರಿಸಿದ್ದು? ಹೌದಾ? ಕಾದದ್ದಲ್ಲ, ಕಾಯ್ದಿರಿಸಿದ್ದು. ಹಾಗೆ. ಬನ್ನಿ 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 ಬನ್ನಿ, ಆಸನ ಮೇಲೆ ಕೂತ್ಕೊಳ್ಳಿ. ಮೇಲೆ ಕೂತ್ಕೊಳ್ಳಿ. ಅಜ್ಜಿ, ಅಲ್ಲ ಮೇಲೆ ಕೂತ್ಕೊಂತಲ್ಲ. ನೀವು ಮೇಲೆ ಹೋದ್ರೆ ಮೇಲೆ ಬನ್ನಿ. ಮತ್ತು ಮೇಲೆ ಹೋದ್ರೆ ಆಯ್ತು. ಸ್ವಲ್ಪ ಕೆಳಗೆ, ಸ್ವಲ್ಪ. ಅಲ್ಲ ಕಾಲ್ಗೆಟ್ಟು ಬರುದಿಲ್ಲ. ಸ್ವಲ್ಪ ಕೆಳಗೆ. ಸ್ವಲ್ಪ ಕಷ್ಟ. ಹಾಗಲ್ಲ ಅಜ್ಜಿ, ಆಸನದ ಮೇಲೆ ಕಾಲ್ ಕೆಳಗೆ. ಈಗ ಅಜ್ಜಿ, ನಿಮ್ಮನ್ನು ನೋಡಿದ್ರೆ ಬಸವಳಿದ ಹಾಗೆ ಕಾಣಿಸ್ತಾ ಇದೆ. ನಿಮ್ಮಲ್ಲೊಂದು ಪ್ರಶ್ನೆ. ಏನು ಮಗ? ಅಜ್ಜಿ, ಬಸವಳಿದ ಬಲರೊತ್ತೆದೀರ್ಯಾರು, ಬಸವಳಿದ ಬಲರೊತ್ತೆದೀರ್ಯಾರು.
ಶಶಿಮುಖಿಯು ಬಂದಿದ್ದ ಕಾರ್ಯಗಳೇನು ಪೇಳನರು ವಸುಮತಿಯ ಮಾನವರೆಯವರಿಗೆ ಬಿಸುಕದನಿಯರು 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 ಸರ್ವ ವಿಸ್ತರ ವಿಷಯಗಳ ವಿವರಿಸಲೇ ಸರ್ವ ವಿಸ್ತರ ವಿಷಯಗಳ ವಿವರಿಸಲೇ ಮಾಯಾದ ಮುಜೆ ಉಸುರಿದಳು ಬಸವಳಿದ ಬಲುರುವಂತೆ ನೀನ್ಯಾರೇ ನೀನ್ಯಾರೇ ಮಗ ಇದನ್ನು ನೋಡಿದಾಗ ನನಗೆ ಅರ್ಥವಾಯಿತು. ಏನು ಮಗ ಬಸವಳಿದ ಬಲು ರಕ್ತನಾಡಿ ನೀವೆನ್ನುವ ಹಾಗೆ. ವಯಸ್ಸಾದ್ಮೇಲೆ ಹಾಗೆ ಅಲ್ವ ಮಗ ಅಜ್ಜಿ, ವಾ, ನಿಮ್ಮನ್ನು ನಾನು ಇಲ್ಲಿಯವರೆಗೂ ಕಂಡವಳಲ್ಲ. ನಾನು ಈ ಕಡೆ ಬಂದವಳು ಅಲ್ಲ. ಹಾಗಾಗಿ 10 ಪ್ರಶ್ನೆಗಳು ನನ್ನ ಸುತ್ತ ಸುಳಿಯುತ್ತಾ ಇದೆ. ಎಂತದ್ದು ಮಗ ಅಜ್ಜಿ ಯಾರು ಅಜ್ಜಿ ಯಾರು ಅಜ್ಜಿ ಯಾರು ಅಂತ. ಅಜ್ಜಿ ಯಾರ ಆಗಲ್ಲ, ಯಾರು ಯಾರಿರ್ಬೋದು ಯಾರಿರ್ಬೋದು. ಹಾಗೆ ನನ್ನ ಕಲ್ಪನೆಯಲ್ಲಿ ನಾನು ತರ್ಕಿಸಿಕೊಂಡೆ. ಏನು ಅಜ್ಜಿ, ಹಾ. ನೀವು ರಕ್ಕಸಿಯ? ಓ! ನಾನು ರಕ್ಕಸಿಯೇ ರಕ್ಕಸಿಯ ಏನದು? ಪ್ರಶ್ನಾರ್ಥ ಉತ್ತರ ನೀವೇ ಹೇಳ್ಬೇಕು. ಅಲ್ಲ ರಕ್ಕಸಿ ಅಲ್ಲ. ಅಲ್ಲಪ್ಪ ಅಜ್ಜಿ, ಹಾವು 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 ಏನು? ನಮ್ಮ ಒಳಕ್ಕೆ ಹಾವು ಅಂದ್ರೆ ಬಹಳ ಹೆದರಿಕೆ ಯಾಕೆ? ನಾ